ಖಾಲಿ ಬಿಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದ್ಯಂತೆ. ಕೇವಲ 19 ಸಚಿವರು ಮಾತ್ರ ಪದಗ್ರಹಣವನ್ನ ಈಗ ಮಾಡಲಿದ್ದಾರೆ. 20ರಲ್ಲಿ ಒಂದು ಸ್ಥಾನವನ್ನ ಖಾಲಿ ಬಿಡೋದಕ್ಕೆ ಈಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕುತೂಹಲ ಮೂಡಿಸಿದೆ ಹೈಕಮಾಂಡ್ ನಡೆ. ಈಗ ಒಂದು ಯಾರ ಸ್ಥಾನ ಹೋಗಿದೆ, ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲ್ಲ ಅನ್ನುವಂತಹ ಕುತೂಹಲ ಇದೆ. ಈಗ ಇದರಲ್ಲಿ ಕೇವಲ 19 ನೂತನ ಸಚಿವರು ಪದಗ್ರಹಣವನ್ನ ಮಾಡಲಿದ್ದಾರೆ. ಚಲುವರಾಯಸ್ವಾಮಿ ಅವರ ಪತ್ನಿ ಮಾತಾಡಿದ್ದಾರೆ ನ್ಯೂಸ್ 18 ಜೊತೆಗೆ. ಏನ್ ಹೇಳಿದ್ದಾರೆ ನೋಡೋಣ. ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಹಿರಿಯ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಹಾಲಿ ನಿಯೋಜಿತ ಸಚಿವರಾಗಿರ್ತಕ್ಕಂಥ ಎನ್ ಚಲುವರಾಯಸ್ವಾಮಿ ಅವರ ಧರ್ಮಪತ್ನಿ ಧನಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಮತ್ತೆ ಸಚಿವರಾದರು. ಈ ಸಂದರ್ಭದಲ್ಲಿ ತಾವು ಏನು ಹೇಳಲಿಕ್ಕೆ ಬಯಸ್ತೀರಾ? ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳಾದ ವೀರ ಗಂಗಾಧರೇಶ್ವರ ಆಶೀರ್ವಾದದೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, AICC ವರಿಷ್ಠರಿಗೆ, ಹಾಗೆ ನಮ್ಮ ತಾಲೂಕಿನ ಜನತೆ, ಜಿಲ್ಲೆಯ ಜನತೆ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಿಂದೆ ಕೃಷಿ ಸಚಿವರಾಗಿದ್ರು, ನೀವು ಅದೇ ಖಾತೆ ಕೊಟ್ಟರೆ ಒಳ್ಳೇದು ಅಂತೀರಾ ಅಥವಾ ಬೇರೆ ಯಾವ್ದಾರ ಖಾತೆ ಇದ್ರೆ ಅವರಿಗೆ ಅನುಕೂಲ ಅಂತ ಹೇಳ್ತೀರಾ? ಅನುಕೂಲ ಅಂತಲ್ಲ, ಬೇರೆ ಬೇರೆ ಖಾತೆ ಮಾಡಿದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವ್ದು ಕೊಟ್ಟರು ಅವ್ರು ನಿಭಾಯಿಸ್ತಾರೆ. ಬೇರೆ ಖಾತೆ ಕೊಟ್ಟರು ಇನ್ನೂ ಬೇರೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ. ಈ ಹಿಂದಿನ ಕೃಷಿ ಖಾತೆಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ಅಂತ ಹೇಳಿ ತಮಗೆ ವಿಶ್ವಾಸ ಇದೆಯಾ? ಹೌದು, ಸಂತೋಷ ಇದೆ. 7 ಸ್ಥಾನಗಳಿಗಲ್ಲ 6 ಸ್ಥಾನಗಳು ಕಾಂಗ್ರೆಸ್ ಈಗ ಶಾಸಕರು ಇರ್ತಕ್ಕಂಥದ್ದು. ನೆಕ್ಸ್ಟ್ 7 ಕ್ಷೇತ್ರಗಳದ ಉಸ್ತುವಾರಿ ನೀವು ವಹಿಸ್ಕೋಬೇಕು. ಇಂಥ ಸಂದರ್ಭದಲ್ಲಿ ಈಗ ಒಂಥರ ಕ್ಲಿಷ್ಟಕರ ಸಂದರ್ಭದಲ್ಲಿ ಸಚಿವರಾಗ್ತಿದ್ದಾರೆ ಅನ್ಸ್ಲಿಲ್ವಾ? ಹೆಚ್ಚು ನಮಗೆ ಮುಖ್ಯಮಂತ್ರಿಗಳು ಭರವಸೆ ಇಟ್ಟು ಕೊಟ್ಟಿರೋದ್ರಿಂದ ಅವರು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಆಸೆ. ನಿಮ್ಮ ಪ್ರಕಾರ ಯಾವ ಖಾತೆ ಅವ್ರಿಗೆ ಸೂಕ್ತ ಅನ್ಸುತ್ತೆ? ಆ ಥರ ಯಾವುದೂ ನಾನು ಯೋಚನೆ ಮಾಡಲ್ಲ. ಯಾವ ಖಾತೆ ಕೊಟ್ಟರು ಅವ್ರು ನಿಭಾಯಿಸ್ತಾರೆ. ಒಟ್ಟಾರೆ ಅವರ ಹೆಸರು ಪಟ್ಟಿಯಲ್ಲಿ ಬಂತು ಅಂದ ತಕ್ಷಣ ನಿಮಗೆ ಗೊತ್ತಾದ ತಕ್ಷಣ ತಾವು ಯಾವ ರೀತಿ ಅವರಿಗೆ ವಿಶ್ ಮಾಡಿದ್ರಿ? ಖುಷಿ ಆಯ್ತು, ಸಂತೋಷ ಆಯ್ತು, ಒಂದು ನಂಬಿಕೆ ಆಯ್ತು. ನಮ್ಮ ಗುರುಗಳ ಆಶೀರ್ವಾದದಿಂದ ಅವರು ಮಂತ್ರಿ ಆಗೇ ಆಗ್ತಾರೆ ಅನ್ನೋ ನಂಬಿಕೆ ಆಯ್ತು. ನಮ್ಮ ಗುರುಗಳನ್ನು ಹೇಳಿದ್ರು ನನಗೆ, ಹಾಗಾಗಿ ನಾನು ಸಂತೋಷವಾಗಿ ವಿಶ್ ಮಾಡಿದೆ. ಅವರಿಗೆ ತಾವು ಧರ್ಮಪತ್ನಿಯಾಗಿ ಏನೆಲ್ಲ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಕೆಲಸ ಮಾಡಿ, ಜನಕ್ಕೆ ಉಪಯೋಗ ಅಂತ ಕೆಲಸ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡಿ, ಜನರಿಗೆ ಉಪಯುಕ್ತವಾದ ಕೆಲಸ ಮಾಡಿ ಅಂತೇಳಿ ಚಲುವರಾಯಸ್ವಾಮಿ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಧನಲಕ್ಷ್ಮಿ ಅವರವರಿಗೆ ವಿಷಯನ ಮಾಡಿದ್ರು. ಲೋಕಭವನದಿಂದ ನ್ಯೂಸ್ 18 ಕನ್ನಡಕ್ಕಾಗಿ ಚಿದಾನಂದ್ ಪಟೇಲ್. ಎಸ್, ಹೀಗೆ ಪ್ರತಿಯೊಬ್ಬರು ಕೂಡ ಖುಷಿಯಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಖುಷಿಯ ವಾತಾವರಣ ಗೋಚರಿಸ್ತಾ ಇದೆ. ಯಾಕಂದರೆ ಸಚಿವರಾಗ್ತಾ ಇರುವಂಥದ್ದು ನೋಡಿ, ಅಲ್ಲಿ ಬಸವಂತಪ್ಪ ಅವ್ರನ್ನ ನೋಡ್ತಾ ಇದ್ವಿ. ಭಾಳ ಖುಷಿಯಲ್ಲಿ ನಗ್ತಾ ಇದ್ದಾರೆ ಬಸವಂತಪ್ಪ ಅವರು. ಮೊದಲ ಬಾರಿಗೆ ಶಾಸಕರಾದಂಥವ್ರು, ಮೊದಲ ಬಾರಿಗೆ ಸಚಿವರು ಕೂಡ ಆಗ್ತಾ ಇದ್ದಾರೆ. ಅದು ಅವ್ರಿಗೆ ಸಿಕ್ಕಿರುವಂತಹ ಸ್ಥಾನ ನೋಡಿ. RB ತಿಮ್ಮಾಪುರ್ ಅವರು ಹಿಂದೆ MLC ಆಗಿದ್ದು ಅವ್ರನ್ನ ಮಂತ್ರಿಗಳನ್ನಾಗಿ ಮಾಡ್ತಾ ಇದ್ರು. MLC ಆಗದಿದ್ದ ನಂತರ ಮಂತ್ರಿ ಮಾಡಿ ನಂತರ MLC ಮಾಡ್ಕೊಂಡಿದ್ರು. ಈ ಬಾರಿ ಅವರು ಶಾಸಕರಾಗಿದ್ದಾರೆ, ಮುಧೋಳದ ಶಾಸಕರಾಗಿದ್ದಾರೆ. ಆದರೆ ಮುಧೋಳದ ಶಾಸಕರಿಗೆ ಅವಕಾಶ ಕೈತಪ್ಪು ಹೋಗಿದೆ. ಅವರ ಬದಲಿಗೆ ಬಸವಂತಪ್ಪ ಅವರಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಂದು ವೆರಿ ಕ್ಲಿಯರ್ ಆಗಿ ಎಚ್ ಆಂಜನೇಯ ಅವರ ಪಾತ್ರವನ್ನು ನಾವಿಲ್ಲಿ ಗಮನಿಸಬಹುದು. ಎಚ್ ಆಂಜನೇಯ ಈ ಒಂದು ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ SC ಒಳ ಮೀಸಲಾತಿ ವಿಚಾರದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದಂಥವ್ರು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಮುನಿಯಪ್ಪನವರು, ಇನ್ನೊಂದು ಆಂಜನೇಯ ಅವರು, ಇವರಿಬ್ಬರು ಕೂಡ ಬಹಳ ಸುದೀರ್ಘವಾಗಿ ಕೆಲಸ ಮಾಡಿದ ಪರಿಣಾಮವಾಗಿ ಈಗ ಒಳ ಮೀಸಲಾತಿ ದೊರಕಿದೆ. ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡುವ ಕೆಲಸವನ್ನು ಮಾಡಿತು. ಇದರ ಒಂದು ಮುಂದುವರೆದ ಭಾಗವಾಗಿ ಈಗ ಬಸವಂತಪ್ಪ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಲ್ಲಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸಿದಾಗ ಯಾವುದೇ ಮಾತುಗಳಿಲ್ಲದೇನೆ ಮೀಡಿಯಾದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿಲ್ಲ. ಒಂದು ಸ್ಥಾನವನ್ನು ಖಾಲಿ ಉಳಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸಿಕ್ಕಿದೆ. ಆದರೆ ಖಾಲಿ ಉಳಿಯುವ ಸ್ಥಾನ ಯಾರ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಹುತೇಕ ಅದು ಬಹುಶಃ ಅದು MLC ಈಗ ಮಂತ್ರಿ ಮಾಡುವಂತಹ ಹಂತದಲ್ಲಿದೆ. ಬೋಸರಾಜ್ ಅವರ ಹೆಸರನ್ನ ಸದ್ಯದ ಹಂತದಲ್ಲಿ ಹೋಲ್ಡ್ನಲ್ಲಿ ಇರಿಸ್ತಾರ ನೋಡಬೇಕಾಗಿದೆ. ಅದರ ಉತ್ತರಗಳು ಇನ್ನಷ್ಟೇ ಸಿಗಬೇಕು. ಯಾರನ್ನ ಮಂತ್ರಿ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 19 ಜನರನ್ನ ಮಾತ್ರ ಮಂತ್ರಿ ಮಾಡ್ತಾರಂತೆ. ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡದೇನೆ ಕಾರ್ ಹತ್ತಿದ್ದಾರೆ ಇಲ್ಲಿ ಸುರ್ಜೇವಾಲಾ ಅವರು. ಯಾಕಂದ್ರೆ ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು. ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿರ್ತಕ್ಕಂಥ ಬಸವಂತಪ್ಪರೀಗ ನಮ್ಮ ಜೊತೆ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ರಾಜ್ಯದ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬಸವಂತಪ್ಪರೇ, ತಾವು ಮೊದಲ ಬಾರಿ ಗೆದ್ದಿರ್ತಕ್ಕಂಥರು, ತಾವು ಅತ್ಯಂತ ತಳ ಸಮುದಾಯದಿಂದ ಬಂದಂತಕ್ಕರು.
ಮಾದಿಗ ಸಮುದಾಯದಿಂದ ಬಂದಂತರು. ನಿಮ್ಮ ತಂದೆ ತಾಯಿಯವರು ಪೌರ ಕಾರ್ಮಿಕರಾಗಿದ್ರು. ಒಬ್ಬ ಪೌರ ಕಾರ್ಮಿಕರ ಮಗ ಬಸಂತಪ್ಪರವರು ಇದೀಗ ಮಂತ್ರಿ ಆಗ್ತಿರ್ತಕ್ಕಂಥದ್ದು. ಈ ಸಂದರ್ಭವನ್ನ ಯಾವ ರೀತಿ ನೆನೆಸ್ಕೊಳ್ತೀರಾ? ಇದೆಲ್ಲ ನಮ್ಮ ತಂದೆ ತಾಯಿ ಸಲ್ತಕ್ಕಂಥದ್ದು, ಮತ್ತು ನನ್ನ ಕ್ಷೇತ್ರ ಮತದಾರಿ ಸಲ್ತಕ್ಕಂಥದ್ದು. ಇವತ್ತೊಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಇಲ್ಲಿ ಬಂದನಂದ್ರೆ ನಮ್ಮ ಅಪ್ಪ ಅಮ್ಮನ ಒಂದು ಆಶೀರ್ವಾದ ಮತ್ತು ನಮ್ಮ ಮತದಾರರ ಒಂದು ಶ್ರೇಯಸ್ಸಿಗೆ ಅದು ಸಲ್ತಕ್ಕಂಥದ್ದು ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ನೀವು ಎಕ್ಸ್ಪೆಕ್ಟ್ ಇತ್ತ ನಿಮ್ಮನ್ನು ಮಾಡ್ತಾರೆ ಅಂತೇಳಿ? ಯಾಕಂದ್ರೆ ಮೊದಲ ಬಾರಿ ಗೆದ್ದಂಥವ್ರನ್ನ ನೀವೊಬ್ಬರನ್ನೇ ಮಾಡಿರ್ತಕ್ಕಂಥದ್ದು. ಅದು ನಮಗೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಹೊಸಬರಿಗೆ ಮತ್ತು ಯುವಕರಿಗೆ ಕೊಡ್ತಕ್ಕಂಥ ಒಂದು ಭರವಸೆ ಕೊಟ್ಟರಲ್ಲ, ಆಗ ನಮಗೆ ಒಂದು ಸ್ವಲ್ಪ ಭರವಸೆ ಮೂಡ್ತು, ನಮಗೆ ಹೊಸಬರಿಗೆ ಕೊಡ್ತಾರೆ ಅಂತಕ್ಕಂಥದ್ದು. ಅದರಿಂದ ನನ್ನನ್ನು ಗುರುತಿಸಿ ಒಂದು ಸ್ವಲ್ಪ ಎಲ್ಲವನ್ನು ಸರ್ವೆ ಮಾಡಿಬಿಟ್ಟು ಇತರಿಗೆ ಯುವಕರಿಗೆ ಕೊಟ್ಟರೆ ಅದು ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ನನಗೆ ನಾನು ಹೇಳಿದೆ ನಿಮಗೆ ಅತ್ಯಂತ ತಳ ಸಮುದಾಯ ಪೌರ ಕಾರ್ಮಿಕರ ಪುತ್ರ ತಾವು. ಹಾಗಾಗಿ ಪರಿಷ್ಠ ಜಾತಿ ಎಡಗೈ ಸಮುದಾಯ ಅಂದರೆ ಒಂದಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದೆ ಅಂತ ಹೇಳ್ತಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ತಾವು ಸಚಿವರಾಗ್ತಿದ್ದೀರಾ. ಇಡೀ ಸಮುದಾಯ ನಿಮ್ಮನ್ನ ನಂಬಿದೆ. ಒಂದು ಕಡೆ KH ಮುನಿಯಪ್ಪ ಇದ್ದೀರಾ, ಈಗ ತಾವು ಹೊಸಬ್ರಾಗ್ತಿದ್ದೀರಾ, ತಾವು ತಮ್ಮ ಜೀವನದಲ್ಲಿ ಮೊದಲ ಬಾರಿ ಸಚಿವರಾಗ್ತಿದ್ದೀರಾ. ಹಾಗಾಗಿ ನಿಮಗೆ ಜವಾಬ್ದಾರಿ ಹೆಚ್ಚು. ಇಂಥ ಸಂದರ್ಭನ ನಿಭಾಯಿಸೋಕ್ಕೆ ತಮಗೆ ಧೈರ್ಯ, ಶಕ್ತಿ, ಸಾಮರ್ಥ್ಯ ಇದೆ ಅಂತ ಅನ್ಸುತ್ತಾ? ಅದಕ್ಕೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಮುನಿಯಪ್ಪರು ಇದ್ದಾರೆ, ಆಂಜನೇಯವರು ಇದ್ದಾರೆ, ಚಂದ್ರಪ್ಪನವರು ಇದ್ದಾರೆ, ಹನುಮಂತಯ್ಯನವರು ಇದ್ದಾರೆ, ತಿಮ್ಮಾಪುರವರು ಇದ್ದಾರೆ, ಮತ್ತು ನಮ್ಮ ಇದು ಪರಮೇಶ್ವರ್ ಸಾಹೇಬರು, ಮಾದೇವಪ್ಪರು ಇದ್ದಾರೆ. ಎಲ್ಲ ನಾಯಕರುಗಳನ್ನ ಒಂದು ವಿಶ್ವಾಸಕ್ಕೆ ಇಟ್ಕೊಂಡು ಅವರ ಒಂದು ಅನುಭವವನ್ನು ತಗೊಂಡು ನಾನು ಪ್ರಾಮಾಣಿಕವಾಗಿ ನಮ್ಮ ಸಮುದಾಯದ ಒಂದು ಜೊತೆಗೆ ಎಲ್ಲ ಸಮುದಾಯ ಕಡುಬಡವರ ಪರವಾಗಿ ನಾನು ನ್ಯಾಯ ಕೊಡಿಸೋಕ್ಕೆ ಪ್ರಾಮಾಣಿಕ. ನಿಮಗೆ ಎಲ್ಲ ಒಂದ್ ಕಡೆ ನಾನು ಹೇಳಿದೆ ತಳ ಸಮುದಾಯದಿಂದ ಬಂದಿರತಕ್ಕಂಥದ್ದು, ನೊಂದ ಕುಟುಂಬ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಇಂಥದೇ ಖಾತೆ ಬೇಕು ಅಂತ ಹೇಳಿದ್ರೆ ಕೇಳ್ತೀರಾ, ಅಥವಾ ಇಂಥದೇ ಖಾತೆ ಕೊಟ್ರೆ ತಮಗೆ ತಮ್ಮ ಸಮುದಾಯದ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಅಂತ ಲೆಕ್ಕಾಚಾರ ಹಾಕಿದ್ದೀರಾ? ಆ ಥರ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸರ್ ಯೋಚನೆ ಬಿಟ್ಟಿದ್ದು, ಅವರು ಸಹ ಯೋಚನೆ ಮಾಡಿಬಿಟ್ಟು ಯಾವರಿಗೆ ಖಾತೆ ಕೊಟ್ಟರೆ ಇದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾರೆ, ಆ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತಾರೆ ಅಂತಕ್ಕಂಥದ್ದನ್ನು ಚಿಂತನೆ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಯಾವ ಖಾತೆ ಕೊಟ್ಟರು ಸಹ ನಾನು ಅದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾನೆ. ನ್ಯೂಸ್ 18 ಕನ್ನಡ ಜೊತೆ ಮಾತನಾಡೋಕ್ಕೆ ಥ್ಯಾಂಕ್ ಯು ಮತ್ತು ಆಲ್ ದಿ ಬೆಸ್ಟ್. ಇದು ಬಸಂತಪ್ಪರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ನ್ಯೂಸ್ 18 ಜೊತೆ ವಿಸ್ತೃತವಾಗಿ ಮಾತನಾಡಿದ್ರು ಲೋಕಭವನದಿಂದ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ. ಹೀಗೆ ಇಲ್ಲಿ ಒಬ್ಬೊಬ್ಬರು ಕೂಡ ತಮ್ಮಂಥ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಲೋಕಭವನದಲ್ಲಿ ಕುಟುಂಬ ಸದಸ್ಯರುಗಳು ಯಾವೆಲ್ಲ ಸಚಿವರುಗಳಾಗ್ತಾ ಇದ್ದಾರೆ ಅವರ ಕುಟುಂಬ ಸದಸ್ಯರುಗಳು ಹಾಗೆ ಬೇರೆ ಬೇರೆಯವರು ಬಂದು ಅಲ್ಲಿ ಸೇರಿಕೊಂಡಿದ್ದಾರೆ. SC ಬಾಲಕೃಷ್ಣ ಅವರು ಕೂಡ ಮೊದಲ ಬಾರಿಗೆ ಮಂತ್ರಿ ಆಗ್ತಾ ಇದ್ದಾರೆ. ಅವರು 94ರಲ್ಲಿ ಮೊದಲ ಬಾರಿಗೆ BJPಯಿಂದ ಶಾಸಕರಾಗಿ, ನಂತರ ಅವರು JDSನಿಂದ 2004, 2008, 2013ರಲ್ಲಿ ಶಾಸಕರಾದಂಥವರು. 2023ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕರಾಗಿ ಈಗ ಮಂತ್ರಿ ಆಗ್ತಾ ಇದ್ದಾರೆ. ಅವರ ಪತ್ನಿ ಮಾತನಾಡಿದ್ದಾರೆ. ಮಾಗಡಿ ಶಾಸಕರು ಮತ್ತು ನಿಯೋಜಿತ ಸಚಿವರಾಗಿರ್ತಕ್ಕಂಥ ಬಾಲಕೃಷ್ಣ ಅವರ ಪತ್ನಿ ರಾಧರ್ ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೆ ಮತ್ತು ನಿಮ್ಮ ಮನೆಯವರಿಗೆ ಕಂಗ್ರಾಚುಲೇಷನ್ ಮೇಡಮ್, ನ್ಯೂಸ್ 18 ಕಡೆಯಿಂದ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮನೆಯವರು ಕೊನೆಗೂ ಮಂತ್ರಿ ಆದರು. ಹೌದು, ತುಂಬ ಸಂತೋಷ ಇದೆ. ಅವರು ಮಂತ್ರಿ ಆಗಿದ್ದಕ್ಕೆ ತಮಗೆ ಅವ್ರನ್ನ ಎಲ್ಲ ಏಳು ಬೀಳುಗಳನ್ನು ನೋಡಿದ್ದೀರಾ. ಇಂಥ ಸಂದರ್ಭದಲ್ಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರಿಗೆ? ನಿಮ್ಮ ಮನೆಯವರಿಗೆ. ಅವರಿಗೆ ಇದು ಒಂದು ಅವರು ಸುಮಾರು ವರ್ಷದ ಅವರ ದುಡಿಮೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದೆ. ಅಂದರೆ ಅವರು 30 ವರ್ಷದಿಂದ ರಾಜಕೀಯದಲ್ಲಿ ಇದ್ದರು. ಈ ಥರ ದಿನ ಅವರಿಗೆ ಇವತ್ತು ನಮ್ಮ ಮಿನಿಸ್ಟ್ರಿಗಿರಿ ಸಿಕ್ಕಿದೆ ಅವರ ಹಾರ್ಡ್ ವರ್ಕಿಗೆ. ಅವರು ಮುಂದೆ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು, ಕೆಲಸಗಳನ್ನ ಮಾಡಲಿ ಅಂತ ಆಶಿಸ್ತೀವಿ. ಬರೀ ನಮ್ಮ ತಾಲೂಕಿಗೆ ಮಾತ್ರ ಸೀಮಿತ ಆಗಿದ್ರೆ ಈಗ ಕರ್ನಾಟಕಕ್ಕೆ ಸೀಮಿತ ಆಗಿದೆ. ಇಡೀ ರಾಜ್ಯಕ್ಕೆ ಸೀಮಿತ ಆಗಿದ್ದಾರೆ. ಈಗ ಬಾಲಕೃಷ್ಣ ಒಂದಷ್ಟು ರೆಬಲ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಹೌದು, ಅದು ಖಂಡಿತ. ಅವರು ಮಾತು ಸ್ವಲ್ಪ ಹೊರಟು ಅಗ್ರೆಸಿವ್ ಅಂತ ಅನ್ಸುತ್ತೆ ಜನಕ್ಕೆ. ಬಟ್ ಅದು ಸ್ವಲ್ಪ ಅದನ್ನ ತಿದ್ದುಪಡಿ ಮಾಡ್ಕೋತಾರೆ ಅದನ್ನ ಸ್ವಲ್ಪ. ನೀವು ಅವರ ಧರ್ಮಪತ್ನಿಯಾಗಿ ಸುಮಾರು 30ರಿಂದ 35 ವರ್ಷ ಒಟ್ಟಿಗೆ ಬಾಳಲು ಹೆಜ್ಜೆ ಆಗ್ತಂತಾರು. ವೈಯಕ್ತಿಕವಾಗಿ ಅವರಿಗೆ ಏನೆಲ್ಲ ಸಲಹೆ ನೀಡಲಿಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಅವರು ರಾಜಕೀಯದಲ್ಲಿ ಅವ್ರ ಸಲಹೆ ಏನಿಲ್ಲ, ತುಂಬ ಹಾರ್ಡ್ ವರ್ಕು. ಬೆಳಗ್ಗೆ ಮೊದಲಿಂದನೂ ಅವ್ರು ನೋಡ್ಕೊಂಡು ಬಂದಿದ್ದೀನಿ ಅವರು. ಹಾಗಾಗಿ ಅವ್ರಿಗೆ ಸಲಹೆ ಕೊಡುವಂಥದ್ದು ಏನು ಇರಲ್ಲ. ಬಟ್ ಇನ್ನೂ ಅವರಿಗೆ ನನಗೆ ಸಂತೋಷ ಏನಂದರೆ ಜನಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡೋಕ್ಕೆ ಅಥವಾ ಅವರಿಗೆ ಒಂಥರ ಸಹಾಯ ಮಾಡಲಿಕ್ಕೆ ಅನುಕೂಲ ಆಯ್ತಲ್ಲ ಅನ್ನೋದು ತುಂಬ ಖುಷಿ ಇದೆ. ಅವರು ಸಚಿವರಾಗಿ ಅವರ ಪಟ್ಟಿಯಲ್ಲಿ ಹೆಸರು ಬಂದ ತಕ್ಷಣ ನಿಮಗೆ ಗೊತ್ತಾದ ತಕ್ಷಣ ಅವರಿಗೆ ಯಾವ ರೀತಿ ವಿಶ್ ಮಾಡಿದ್ರಿ? ನಮ್ಮಲ್ಲಿ ಕಣ್ಣಲ್ಲಿ ನೀರು ಬಂತು ಅಷ್ಟೇ. ನಮಗೆ ಆನಂದ ಬಾಷ್ಪ ಬಂತು. ಸರ್ ಫೋನ್ ಮಾಡಿ ಹೇಳಿದ್ರು, ಇವರು ಕಣ್ಣಲ್ಲಿ ಬಂತು, ನಮ್ಮ ಕಣ್ಣಲ್ಲೂ ತುಂಬ್ಕೋತು. ಹಂಗಾಗಿ ಅದೇ ನಮಗೆ ಏನಂತ ವಿಶ್ ಮಾಡ್ತೀರಿ? ಈಗ ಒಳ್ಳೇದಾಗಲಿ, ಇನ್ನು ಒಳ್ಳೊಳ್ಳೆ ಕೆಲಸ ಆಗಲಿ.
ಹೀಗೆ ಇಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಕುಟುಂಬದ ಸದಸ್ಯರುಗಳು ಯಾರ್ಯಾರು ಬಂದಿದ್ದಾರೆ ಮಂತ್ರಿಗಳಾಗುವಂಥವ್ರು ಅವರೆಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ಇದೊಂದು ಸಂತಸದ ಕ್ಷಣ, ಅವರ ಕುಟುಂಬದವ್ರಿಗೂ ಕೂಡ ಒಂದು ಸಂತಸದ ಕ್ಷಣ. ಇಷ್ಟು ವರ್ಷಗಳ ಕಾಲ ರಾಜಕಾರಣ ನೋಡ್ಕೊಂಡು ಬಂದಿರ್ತಾರೆ, ಈಗ ಮಂತ್ರಿಗಳಾಗ್ತಾ ಇರುವಂಥದ್ದನ್ನು ನೋಡುವಂತಹ ಒಂದು ಅವಕಾಶ ಸಿಕ್ಕಿರೋದ್ರಿಂದಾಗಿ ಖುಷಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಲೋಕಭವನದಲ್ಲಿ ಸಂಪೂರ್ಣವಂತಹ ತಯಾರಿಗಳು ಕೂಡ ಮಾಡಿಕೊಳ್ಳಲಾಗಿದೆ. ಮುಖ್ಯಮಂತ್ರಿಯವರು ಆಗಲೇ ಲೋಕಭವನದ ಕಡೆಗೆ ಹೊರಟಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅವರು ಕೂಡ ಲೋಕಭವನಕ್ಕೆ ಬಂದು ತಲುಪ್ತಾರೆ. 5 ಗಂಟೆಗೆ ಸರಿಯಾಗಿ ಪ್ರಮಾಣವಚನ ಸ್ವೀಕಾರ ಸಮಾರಂಭವೂ ಕೂಡ ಆರಂಭ ಆಗತ್ತೆ. ನೂತನ ಮಂತ್ರಿಗಳಾಗ್ತಾ ಇರುವಂತಹ ಸಂತೋಷ್ ಲಾಡ್ ಅವ್ರನ್ನ ನಾವಲ್ಲಿ ನೋಡ್ತಾ ಇದ್ವಿ. ಸಂತೋಷ್ ಲಾಡ್ ಅವರು ಕೂಡ ಈಗಾಗಲೇ ಲೋಕಭವನಕ್ಕೆ ಬಂದಿದ್ದಾರೆ. ಇಲ್ಲಿ ಸತೀಶ್ ಅವರು ಈಗ ಮಂತ್ರಿಗಳಾಗ್ತಾ ಇರುವಂತಹವರ ವಿಚಾರಗಳಿಗೆ ಬಂದಾಗ ನೀವು ವಿಶೇಷವಾಗಿ ಲಿಂಗಾಯತ ಸಮುದಾಯದಲ್ಲಿ ಕೊಟ್ಟಿರುವಂತಹ ಅವಕಾಶಗಳ ಬಗ್ಗೆ ತಾವಾಗಲೇ ಹೇಳಿದ್ವಿ. ಕಲ್ಯಾಣ ಕರ್ನಾಟಕ ಭಾಗದಿಂದ ಈ ಹಿಂದೆ ಏನು ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಈಗ ಅದರ ಜೊತೆಗೆ ಈಗ ರಾಯರೆಡ್ಡಿ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕಿತ್ತೂರು ಕರ್ನಾಟಕ ಭಾಗಕ್ಕೆ ಬಂದಾಗ MB ಪಾಟೀಲ್ರಿಗಿಂದ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈಗ ಅದರ ಜೊತೆಗೇ ಲಕ್ಷ್ಮಣ ಸವದಿಯವರು ಕೂಡ ಈಗ ಮಂತ್ರಿಗಳಾಗ್ತಾ ಇದ್ದಾರೆ. ಮಧ್ಯ ಕರ್ನಾಟಕದಿಂದ SS ಮಲ್ಲಿಕಾರ್ಜುನ್ ಅವರು ಮಂತ್ರಿಗಳಾಗ್ತಾ ಇರುವಂಥದ್ದು. ಲಿಂಗಾಯತ ಸಮುದಾಯದ ರೆಪ್ರೆಸೆಂಟೇಷನ್ ವೈಸ್ ಬಂದಾಗಲೂ ಕೂಡ 7 ಜನ ಮಂತ್ರಿಗಳಾಗ್ತಾ ಇರುವಂಥದ್ದು. ಕಾಶಪ್ಪನವರು ಕೂಡ ಕಿತ್ತೂರು ಕರ್ನಾಟಕದಿಂದ ಬಾಗಲಕೋಟೆಯವರು. ಹೀಗಾಗಿ 7 ಜನರ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. BJP ಅವಧಿಯಲ್ಲೂ ಕೂಡ ಬಹುತೇಕ BJP ಒಂದು ಹಂತದಲ್ಲಿ 33% ಕೊಟ್ಟಿದೆ. ಏನು ಇಡೀ ತನ್ನ ಕ್ಯಾಬಿನೆಟ್ನಲ್ಲಿ 11 ಜನ ಲಿಂಗಾಯತರನ್ನು ಮಂತ್ರಿ ಮಾಡಿದ್ದು ಕೂಡ ಇತ್ತು. ಆದರೆ 7 ಜನ ಮಂತ್ರಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಸಿದ್ದರಾಮಯ್ಯನವರ ಪೀರಿಯಡ್ನಲ್ಲಿ ಎಷ್ಟಿತ್ತು ಅಷ್ಟೇ ಪ್ರಮಾಣದಲ್ಲಿ ಅವಕಾಶ ಕೊಟ್ಟಿರುವಂಥದ್ದು. ಯಾವ ರೀತಿಯಲ್ಲಿ ಲಿಂಗಾಯತ ಸಮುದಾಯವನ್ನು ಕೂಡ ಭಾಳ ಗಣನೆಗೆ ತೆಗೆದುಕೊಂಡು ಈ ರೆಪ್ರೆಸೆಂಟೇಷನ್ ಅನ್ನು ಕೊಟ್ಟಿರೋದನ್ನು. ಇನ್ನು ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಈ ಲಿಂಗಾಯತ ಸಮುದಾಯದಿಂದ ಯಾವಾಗಲೂ ಭಾಳಷ್ಟು ಜನರಿಗೆ ಅಧಿಕಾರ ಸಿಕ್ಕಿದೆ. ಅದು ಮೊದಲಿಂದನೂ ನಡ್ಕೊಂಡು ಬಂದಿರೋದು ಹಾಗೇನೇ. ಅದು ಮುಖ್ಯಮಂತ್ರಿ ಆಗಿಲ್ಲ ವೀರೇಂದ್ರ ಪಾಟೀಲ್ ಆದಮೇಲೆ ಅದು ಬೇರೆ ವಿಷಯ. ಆದರೆ ಕಿತ್ತೂರು ಕರ್ನಾಟಕದಲ್ಲಿರ್ಬೋದು ಅಥವಾ ಕಲ್ಯಾಣ ಕರ್ನಾಟಕದಲ್ಲಿರ್ಬೋದು, ನಮ್ಮ ಓಲ್ಡ್ ಮೈಸೂರು ಅಂದರೆ ಮಧ್ಯ ಕರ್ನಾಟಕದಲ್ಲಿರ್ಬೋದು, ಹೌದು, ಕಾಂಗ್ರೆಸ್ನ ಲಿಂಗಾಯತ ಕ್ಯಾಂಡಿಡೇಟನ್ನೇ BJP ಲಿಂಗಾಯತ ವಿರುದ್ಧ ನಿಲ್ಲಿಸೋದು ಅವರು ಯಾವಾಗಲೂ. ಹೌದು, ಬಹುಪಾಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಲಿಂಗಾಯತ ವಿರುದ್ಧ BJP ಲಿಂಗಾಯತರು, BJP ಲಿಂಗಾಯತ ವಿರುದ್ಧ ಕಾಂಗ್ರೆಸ್ ಲಿಂಗಾಯತರು ನಿಲ್ತಾರೆ. ಇನ್ನು ಕೆಲವು ಕಡೆ 3 ಪಕ್ಷದಲ್ಲೂ ಲಿಂಗಾಯತ ಕ್ಯಾಂಡಿಡೇಟ್ಗಳೇ ನಿಲ್ಲೋದು. ಆ ರೀತಿಯೇ ನಡ್ಕೊ ಬಂದಿರೋದು. ಆದ್ದರಿಂದ ಅಲ್ಲಿ ಆ ಕಡೆಯಿಂದ ಈ ಕಡೆಗೆ ಪಕ್ಷಾಂತರ ಮಾಡಲಿಕ್ಕೆ ಜಾಸ್ತಿ ಅವಕಾಶ ಇಲ್ಲ. ಹಿಂದಿನ ಸಲ ಮಾತ್ರ ಜಗದೀಶ್ ಶೆಟ್ಟರ್ ಮತ್ತು ಸವದಿ ಅವರನ್ನ BJPಯಿಂದ ಕರ್ಕೊಬಂದು ದೊಡ್ಡ ಕೂ ಮಾಡಿದ್ರು ಇವರೊಂದು ಕ್ಷಿಪ್ರ ಕ್ರಾಂತಿ ಥರ. ಆ ರೀತಿ ದೊಡ್ಡ ನಾಯಕರುಗಳು ಆ ಕಡೆ ಈ ಕಡೆ ಹೋಗೋದು ತುಂಬ ಕಡಿಮೆ. ಸವದಿಯವರು ಭಾಳ ಕಾದಿದ್ದಾರೆ, ಶೆಟ್ಟರ್ ಅವರು ಕಾಯಲಿಲ್ಲ. ಸೋತರು, MLC ಮಾಡಿದ್ರು, ತಕ್ಷಣ ತನ್ನ ಮಂತ್ರಿ ಮಾಡಿಲ್ಲ ಅಂತ ಬಿಟ್ಟು ಹೋಗಿ ವಾಪಸ್ ಹೋಗಿ ಬೆಳಗಾವಿಯಿಂದ ಲೋಕಸಭೆಗೆ ಹೋದರು. ಅಲ್ಲಿ MP ಆಗಿ ಉಳ್ಕೊಂಡಿದ್ದಾರೆ ಅವರು. ಸವದಿಯವರು ಪಾರ್ಟಿ ಬಿಟ್ಟು ಹೋಗ್ತಾರೆ ಅಂತ ಜನ ಮಾತಾಡ್ತಾ ಇದ್ರು. ಅದು ಸವದಿಯವರು ಹೇಳಿದ್ರು ಒಂದು ಸಲ ಪಾರ್ಟಿ ಬಿಡೋ ಸಂದರ್ಭದಲ್ಲಿ, ನಾನು BJP ಹೋಗೋದ್ರಲ್ಲಿ ನನ್ನ ಹೆಣ ಕೂಡ BJP ಕಚೇರಿ ಹತ್ರ ಹೋಗಲ್ಲ, ನಾನು ಯಾವ ಕಾರಣಕ್ಕೂ BJPಗೆ ವಾಪಸ್ ಹೋಗಲ್ಲ ಅಂತ. ಅದು ಮುಂದೋಣ ಏನಾಗುತ್ತೆ ಗೊತ್ತಿಲ್ಲ. ಸದ್ಯ ಅವ್ರು ಹೋಗದೆ ಉಳ್ಕೊಂಡಿದ್ದಕ್ಕೆ ಬಹುಶಃ ಅವರನ್ನು ಮತ್ತೆ ಮಂತ್ರಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಅವರು ಕೂಡ ಲಿಂಗಾಯತ ಉಪಜಾತಿಯಲ್ಲಿರೋದ್ರಿಂದ ಅದು ಕೂಡ ತಮಗೆ ಸಾಕಷ್ಟು ಅನುಕೂಲ ಆಗುತ್ತೆ, ಗಾಣಿಗ ಸಮುದಾಯ ಆಗಿರೋದು ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮಾಡಿದ್ದಿರಬಹುದು. ಲೋಕಸಭಾ ಚುನಾವಣೆಯಲ್ಲಿ ಬಹಳ ಕೆಲಸ ಮಾಡಿದ್ದಾರೆ ಅಂತ, ಅವರು ಕೆಲಸ ಕೂಡ ಮಾಡಿದ್ದಾರೆ ಅಂತ. ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಮಗಳು ಅಲ್ಲಿ ಗೆದ್ರು, ಹೌದು, ಅದಕ್ಕೂ ಕೂಡ ಅವ್ರ ಕಾಣಿಕೆ ಇದೆ ಅಂತ ಅವರದ್ದು ಒಂದು ಇದಿತ್ತು. ಈಗ ಇಲ್ಲಿ ಮುಖ್ಯಮಂತ್ರಿಗಳ ಕಡೆಯವರು ಹೇಳ್ತಾ ಇರೋದೇನು ಅಂದರೆ, ನಾವು ಹಿಂದ ನಮ್ಮನ್ನ ಕೋರ್ ವೋಟು, ಅದಕ್ಕೆ 60% ಸ್ಥಾನ ಬಿಟ್ಕೊಟ್ಟಿದ್ದೀವಿ. ಆದರೆ 2 ಮುಖ್ಯ ಜಾತಿಗಳಾದ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಸಮಾನ ಸ್ಥಾನಗಳನ್ನು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಒಕ್ಕಲಿಗರು, ಆಮೇಲೆ ಅವರಿಗೆ 5 ಮತ್ತು ಲಿಂಗಾಯತರಿಗೆ 7. ಆ ಪ್ರಿಸೈಡಿಂಗ್ ಆಫೀಸರು ಪಾಟೀಲ್, ನನ್ನ ಪ್ರಕಾರ ರೆಡ್ಡಿ, ಅವ್ರನ್ನೂ ಲಿಂಗಾಯತರು ಅಂತ ನೀವು ಕನ್ಸಿಡರ್ ಮಾಡಿದರೆ ಮತ್ತೆ 8 ಆಯ್ತು ಅವರಿಗೆ. ಆದ್ದರಿಂದ ಅವರಿಗೂ ನಾವು ಸಾಕಷ್ಟು ಸ್ಥಾನಗಳನ್ನು ಕೊಟ್ಟಿದ್ದೀವಿ, ಯಾರನ್ನೂ ಬಿಟ್ಟಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ.